ಪ್ರತಿಯೊಂದು 30 ಹಳ್ಳಿಗೂ NH 50ವರೆಗೂ ಟಚ್ ಡಾಂಬರ್ ರೋಡ್ ಕೊಟ್ಟಂತ ಶಾಸಕರು ಯಾರು ಇದ್ರೆ ಕರ್ನಾಟಕ ರಾಜ್ಯದಾಗ ವೀರಣ್ಣ ಚರಂತಿಮಠ ಒಬ್ಬರೇ. ಏನು ಅಭಿವೃದ್ಧಿ ಇಲ್ಲ ಸರ್. ಅವತ್ತು ವ್ಯಕ್ತಿಗೆ ತಮ್ಮ ಕುಟುಂಬಗಳಿಗೆ ಮಾಡ್ಕೊಂಡಿರ್ಬೋದು. ನಾನು ಒಬ್ಬನು ಅದೇ ಸಮಾಜದವನು ಹೇಳ್ತಾ ಇದ್ದೀನಲ್ಲ. ಸೋಲ್ಸಿದ್ದು ಅದು ನಮ್ಮ ಒಳಗಿನ ಕಚ್ಚಾಟಗಳು ಸರ್. ನಮ್ಮ ಈಗಿರುವಂಥ MLC ಅವರು ಮತ್ತು ಹಿಂದಿನ ನಮ್ಮ ಸಾಹೇಬರ ಕುಟುಂಬದ ಒಳಗೆ ನಾವು ಅಂಥ ತಪ್ಪುಗಳಿಂದ ಸೋತಿದ್ದೀವಿ. ಮೆಡಿಕಲ್ ಕಾಲೇಜ್ ಇವರು ಎಷ್ಟು ದಿನ ಆಯ್ತು? 3 ವರ್ಷ ಆಯ್ತು. ಕಟ್ಬೋದಾಗಿತ್ತಲ್ಲ. ಇಲೆಕ್ಷನ್ದಾಗ ಮೆಡಿಕಲ್ ಕಾಲೇಜ್ ಕಟ್ತೀವಿ ಅಂತ ಹೇಳುವಂಥದ್ದು ಏನಿದೆ ಸರ್? ಒಂದು ಇಟ್ಟಂಗೆ ರಿಟೈರ್ ಹೋಗಿ ನೋಡ್ರಿ ಅಲ್ಲಿ ನೀವು ಪ್ರೆಸ್ನವ್ರು ಎಲ್ಲರೂ ಬೇಕಾದ್ರೆ. ಇನ್ನೂ ಒಂದು ಇಟ್ಟಂಗಿನೂ ಇಟ್ಟಿಲ್ಲ ಅಲ್ಲಿ. ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮಾಹಿತಿನೇ ಇಲ್ಲ ಸರ್. ಒಂದೇದು ಹೇಳ್ಬೇಕಂದ್ರೆ ನನಗೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೋ ಮೇಟಿ ಕುಟುಂಬದಲ್ಲಿ ಆದ್ರೆ ಸಾಹೇಬರು ಒಂದು 10 ರಿಂದ 12,000 ಲೀಡ್ನಲ್ಲಿ ಗೆಲ್ತಾರಂತ ನನ್ನ ಅನಿಸಿಕೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಹಳೆ ಬಾಗಲಕೋಟೆಯಲ್ಲಿ ನಾವಿದ್ದೇವೆ. ಮತ್ತೊಬ್ಬರು ಇದ್ದಾರೆ, ಮಾತಾಡಿಸ್ತೇನೆ. ಸರ್, ತಮ್ಮ ಹೆಸರು ಸರ್? ಎಲ್ಲಪ್ಪ ಅಮ್ಮತಿಗೌಡ್ರು. ಸರ್, ಹೇಗೆ ನಡೀತಾ ಇದೆ ಸರ್ ಈ ಬಾರಿ ಎಲೆಕ್ಷನ್? ಈ ಬಾರಿ ಎಲೆಕ್ಷನ್ ವೀರಣ್ಣ ಚರಂತಿಮಠ ಅವ್ರು 100ಕ್ಕೆ 100 ಗೆಲ್ತಾರೆ ಅನ್ನೋದು ಎಲ್ಲರಿಗೂ ಖಾತ್ರಿಯಾಗಿದೆ. ಯಾಕಂದ್ರೆ ನಮಗೂ 48 ವಯಸ್ಸು. ಗ್ರಾಮೀಣ ಭಾಗದ ರಸ್ತೆಗಳು ಡಾಂಬರೀಕರಣ ಕಂಡಿದ್ದೆ ವೀರಣ್ಣ ಚರಂತಿಮಠ ಅವ್ರು MLA ಆಗಿಂದ. ಇವತ್ತು ರಾಂಪುರ್ JDP ಅಂತ ಒಂದು ಕ್ಷೇತ್ರ ಬರ್ತದೆ. ನಾವು ಆ ಕಡೆ ಎಲ್ಲ ಅವರು ನೆಣಗಲಿ ಪಂಚಾಯತ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇದ್ದೇವೆ ನಾವು. ಆ ಪ್ರತಿಯೊಂದು 30 ಹಳ್ಳಿಗೂ NH 50ವರೆಗೂ ಟಚ್ ಡಾಂಬರ್ ರೋಡ್ ಕೊಟ್ಟಂಥ ಶಾಸಕರು ಯಾರು ಇದ್ರೆ ಕರ್ನಾಟಕ ರಾಜ್ಯದಾಗ ವೀರಣ್ಣ ಚರಂತಿಮಠ ಒಬ್ಬರೇ. ಮತ್ತು ಇವರು 2013ರಾಗ ಸೋತಾಗ 2018ಕ್ಕೆ MLA ಆಗುವವರೆಗೂ ಆ ರಸ್ತೆಗಳು ವಾಪಸ್ ಡಾಂಬರ್ ಕಂಡಿದ್ದು 2018ಕ್ಕೆ ಸಾಹೇಬ್ರು MLA ಆಗಿಂದೇನೆ. ಆ 5 ವರ್ಷ ಮೇಟಿ ಅವ್ರ ಶಾಸಕರಿದ್ದರು. ನಾನು ಹಾಲ್ಮತ್ ಸಮಾಜದ ಕುರುಬನವನ. 5 ವರ್ಷ ತನಕ ನಾವು ಬೇವೂರಿಂದ ನಾವು ಬಾಗಲಕೋಟೆ ಬರ್ಬೇಕಾದ್ರೆ 60 ಕಿಲೋಮೀಟರ್ ರೌಂಡ್ ಹಾಕಿ ಬರಬೇಕು. ಬೇವೂರಿಂದ 12 ಕಿಲೋಮೀಟರ್ 2010ರಾಗ 12 ಕೋಟಿ ರೂಪಾಯಿ ಕೊಟ್ಟು ಒಂದು ಸಣ್ಣ ಗ್ರಾಮಕ್ಕೆ ರಸ್ತೆ ಮಾಡಿದ್ರು ಸಾಹೇಬರು. ಇವತ್ತು ಆ ರಸ್ತೆ 30 ಹಳ್ಳಿಗೆ ಯೂಸ್ ಆಗ್ತಾಯಿದೆ. ನಮಗೆ ಬಾಗಲಕೋಟೆ ಇವತ್ತು ಕೇವಲ 32 ಕಿಲೋಮೀಟರ್ದಾಗ ನಾವು ಬಾಗಲಕೋಟೆಗೆ ಬರ್ತೀವಿ. ಮತ್ತು ಹಿಂದೆ ಎಲ್ಲ ಶಾಸಕರು ನಾವು ಸಣ್ಣವರಿದ್ದಾಗ ನೋಡ್ಕೋತೀವಿ. ನಮ್ಮ ಊರಿಗೆ ಒಂದು ರಸ್ತೆ ಬೇಕಂದ್ರೆ ಶಾಸಕರ ಹತ್ರ ಹೋಗ್ತಿದ್ರು, ಲೆಟರ್ ಕೊಡ್ತಿದ್ರು, ಏನೋ ಮಾಡ್ತಿದ್ರು. ಆದರೆ ಚರಂತಿಮಠ ಸಾಹೇಬ್ರಿಗೆ ನಾವು ಕಾರ್ಯಕರ್ತರು ಏನೂ ಹೇಳೋ ಅವಶ್ಯಕತೆನೇ ಇಲ್ಲ. ಒಂದು ಸಲ ಗ್ರಾಮೀಣ ರೌಂಡ್ ಹಾಕೊಂಡು ಬಂದ್ರಂದ್ರೆ ತಾವು ಇಂಜಿನಿಯರ್ನ ಕರೆಸಿ AW ಅವ್ರನ್ನ ಕರೆಸಿ ಆ ರಸ್ತೆ ನಾಳೆ ಆಗಬೇಕು ಅಷ್ಟೇ. ಯಾವ ಕಾರ್ಯಕರ್ತರು ಹೇಳೋದು ಬೇಡ, ಏನು ಬೇಡ. ಸಾಹೇಬ್ರದ್ದು ಒಂದು ದೂರದೃಷ್ಟಿ ಯಾವ ಥರ ಅಂದ್ರೆ ಏನು ಕೆಲಸ ಇದ್ದರೂ ಅದು ನನ್ನ MLA ಮಾಡ್ಯಾರಂದ್ರೆ ನಾನೇ ಮಾಡಬೇಕು. ಅದನ್ನು ಬಂದು ಇನ್ನೊಬ್ಬ ಹೇಳಬೇಕು ಅನ್ನುವಂಥ ನಾಯಕರಲ್ಲ. ನೇರ ನುಡಿ, ನೇರ ಸ್ವಭಾವದವರು ಮತ್ತು ಪ್ರಾಮಾಣಿಕತೆ ಒಳಗಂಕರು ಸಣ್ಣ ಪುಟ್ಟ ಜನಾಂಗಕ್ಕೂ ಎತ್ತಿದ ಕೈ ಸಾಹೇಬ್ರು ಕೆಲಸ ಮಾಡೋಕೆ. ಆದ್ರೆ ಆಗಲಾರ ಕೆಲಸ ಇದೆ ತೊಗೊಂಬಂದಾಗ ಬೈತಾರೆ. ಅದು ತಪ್ಪನಲ್ಲ. ಯಾಕೆ ನಾವು ದೇವ್ರಿಗೆ ನೀಗ್ಲಾರ ಕೆಲಸ ಹೋಗಿ ಸಾಹೇಬ್ರ ಮುಂದಿಟ್ಟ ನೀಗೋದಲ್ಲ ಅಂತ ಹೇಳೋದನ್ನು ತಪ್ಪಂತ ಹುಟ್ಟಿಸುವಂಥ ಜನರು ಇದ್ದಾರೆ. ಅಂದರೆ ಮೇಟಿ ಅವರು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿಲ್ವಾ? ಏನು ಅಭಿವೃದ್ಧಿ ಇಲ್ಲ ಸರ್. ಅವತ್ತು ವ್ಯಕ್ತಿಗೆ ತಮ್ಮ ಕುಟುಂಬಗಳಿಗೆ ಮಾಡ್ಕೊಂಡಿರ್ಬೋದು. ನಾನು ಒಬ್ಬನು ಅದೇ ಸಮಾಜದವನು ಹೇಳ್ತಾ ಇದ್ದೀನಲ್ಲ. ನಾನು ಈಗ ಅವ್ರು ಗುಳೆಗುಡ್ದಾಗ ಇದ್ದಾಗೂ ನಾನು BJPಗೆ ಇದ್ದೆ. ವಾಪಸ್ ಬಂದಾಗ ಸಮಾಜದ ವತಿಯಿಂದ ಕರೆದಾಗೂ ನಾವು ಯಾರೂ ಹೋಗಲಿಲ್ಲ. ಯಾಕಂದ್ರೆ ನಮಗೆ ಬೇಕಾಗಿದ್ದೇನು ಅಭಿವೃದ್ಧಿ. ಜಾತಿ ಬೇಡ ಯಾರಿಗೂ. ಜಾತಿ ಅವಶ್ಯಕತೆ ಏನಿದೆ ಸರ್? ಈ ಒಂದು ಬಾಗಲಕೋಟೆಯಲ್ಲಿ ಜಾತಿವಾರು ಲೆಕ್ಕಾಚಾರ ನೋಡಿದಾಗ ಈಗ ಕುರುಬ ಸಮುದಾಯ ಏನಂತಂದ್ರೆ ಅವರು ಕೂಡ ಒಂದು ಅಂದರೆ ನಿರ್ಣಾಯಕ ಹಂತದಲ್ಲಿ 30,000 ವೋಟರ್ಸ್ ಇದ್ದಾರೆ. ಅದು ಯಾಕಂದರೆ ಮೇಟಿ ಅವರಿಗೆ ಅದು ಪ್ಲಸ್ ಆಗ್ತಾ ಇತ್ತು. ಇದು ಈ ಬಾರಿಗೆ ಚರಂತಿಮಠ ಅವರಿಗೆ ಅದು ಏನು ಮೈನಸ್ ಆಗಲ್ಲ. ಮೇಟಿ ಅವರು ಇದ್ದಾಗ್ಲೂ ನಾವು ಕುರುಬ ಸಮಾಜದವರು 20% ಸಾಹೇಬ್ರ ಕಡೆನೇ ಇದ್ದೀವಿ. ಆದರೆ ಇವತ್ತಿನ ದಿವಸ ಹೆಚ್ಚಾಗ್ತೈತೆ. ಅದು ಒಂದು 30 ಇಂದ 40% ಕುರುಬ ಸಮುದಾಯನ ಸಾಹೇಬ್ರಿಗೆ ಮಾಡ್ತೈತಿ ಇವತ್ತು. ಅಂದರೆ ಜಾತಿ ವ್ಯವಸ್ಥೆ ಕೈ ಹಿಡಿಯಲ್ಲ ಅಂತೀರಾ ಅವ್ರಿಗೆ? ಇಲ್ಲ ಸರ್. ಯಾವ ಜಾತಿ ಯಾರಿಗೆ ಉದ್ಧಾರ ಆಗಿದ್ದೇವೆ? ಯಾರು ಜಾತಿಗೆ ಓಟ್ ಹಾಕಿ ಉದ್ಧಾರ ಆಗಿದ್ದೇವೆ? ಒಳ್ಳೆಯ ಆಡಳಿತಗಾರ ಬೇಕು, ಅಭಿವೃದ್ಧಿ ಮಾಡುವಂಥ ನಾಯಕ ಬೇಕು. ಸರ್ವ ಜನಾಂಗಕ್ಕೂ ನಾಯಕ ಅನ್ನೋಂಥ ಗುಣ ಇಟ್ಕೊಂಡು ಹೋಗೋಂಥವ್ರು ಯಾರು ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾಮಾಣಿಕರು ಕೆಲವು ನಾಯಕರಲ್ಲಿ ನಮ್ಮ ಸಾಹೇಬ್ರ ಹೆಸರಿದೆ ಸರ್. ಅದು ಮೇನು. ಕರ್ನಾಟಕ ರಾಜ್ಯದಲ್ಲಿರುವಂಥ ನಾಯಕರಲ್ಲಿ ಪ್ರಾಮಾಣಿಕ ರಾಜಕಾರಣಿ ನಮ್ಮ ವೀರಣ್ಣ ಚರಂತಿಮಠ ಅವ್ರ ಹೆಸರು ಕೇಳಿದಾಗ ನಮಗೆ ರಕ್ತ ಕುದಿತೈತೆ ಸರ್. ಇಂಥ ನಾಯಕರನ್ನ ನಾವು ಕೇಳಿದೇವಲ್ಲ ಅಂತ. ಆದರೂ ಪಾಪ ಸೋಲಿಸ್ಬಿಟ್ರಲ್ಲ ಸರ್? ಸೋಲಿಸಿದ್ದು ಅದು ನಮ್ಮ ಒಳಗಿನ ಕಚ್ಚಾಟಗಳು ಸರ್. ನಮ್ಮ ಈಗಿರುವಂಥ MLC ಅವರು ಮತ್ತು ಹಿಂದಿನ ನಮ್ಮ ಸಾಹೇಬರ ಕುಟುಂಬದ ಒಳಗೆ ನಾವು ಅಂಥ ತಪ್ಪುಗಳಿಂದ ಸೋತಿದ್ದೇವೆ. ಅವಾಗಾದ್ರೂ ಸಾಹೇಬರು 10,000 ಲೀಡ್ಲೆ ಗೆಲ್ತಿದ್ರು. ಜನರಿಗೆ ಒಂದು ಬ್ಯಾಡ್ ಮೆಸೇಜ್ ಏನೋಯ್ತು, ಅವ್ರ ಮನೆಯಲ್ಲೇ ಪಕ್ಷೇತರ ಅಭ್ಯರ್ಥಿ ನಿಂತಾರ ಅಂದಾಗ ಅವ್ರು ಸೋಲ್ತಾರ ಅನ್ನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿ ಅಂಕರು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಯಾವುದೂ ಯೂಸ್ ಆಗಿಲ್ಲ. ಹೋದ ಎಲೆಕ್ಷನ್ದಾಗ ನಾವೇನು 10,000 ಗೆಲ್ತಿದ್ದೇವೆ ಅದನ್ನೇ ಬ್ಯಾಡ್ ನ್ಯೂಸ್ ಕೊಟ್ಟರು. ಗ್ರಾಮೀಣದಾಗ ಅಡ್ಡಾಡಿ ಅಣ್ಣ ತಮ್ಮ ನಿಂತಾರ, 2 ಕಡೆ ಈಕ್ವಲ್ ಆಗುತ್ತೆ, ನೀವು ಯಾಕೆ ಸುಮ್ಮನೆ ಈ ಕಡೆ ಬರ್ರಿ ಆ ಥರ ಗೆದ್ದಿದ್ದು ಮೇಟಿ ಅವರು. ನೇರವಾಗಿ ಹೇಳ್ಬೇಕಂದ್ರೆ ಮೇಟಿ ಅವ್ರು ನೋಡಿ ಗೆದ್ದಿಲ್ಲ, ಯಾವ ಗ್ಯಾರಂಟಿ ನೋಡಿನೂ ಗೆದ್ದಿಲ್ಲ ಇಲ್ಲಿ. ಆದರೂ ಸರ್ ಈ ಭಾಗದಲ್ಲಿ ಕಾಂಗ್ರೆಸ್ ಬಂದ ನಂತರ ಈಗ ಸಾಕಷ್ಟು ಅಭಿವೃದ್ಧಿನ ಮಾಡ್ತಾಯಿದ್ದಾರೆ. ಮೆಡಿಕಲ್ ಕಾಲೇಜ್ ತಂದ್ರೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಶಂಕುಸ್ಥಾಪನೆ ಮಾಡಲಿಕ್ಕೆ 14ನೇ ತಾರೀಕು CM ಕೂಡ ಬರ್ತಾ ಇದ್ದಾರೆ. ಅಂದರೆ ಏನು ಇವಾಗ ಎಲೆಕ್ಷನ್ ಇದೆ ಅಂಥೇಳಿ ಈ ಕೆಲಸಗಳು ಸ್ಟಾರ್ಟ್ ಆದವಾ ಏನು ಸರ್?
ಸುಮ್ಮನೆ ಸರ್ ಮೆಡಿಕಲ್ ಕಾಲೇಜ್ ಇವರು ಎಷ್ಟು ದಿನ ಆಯ್ತು ಈಗ 3 ವರ್ಷ ಆಯ್ತು ಕಟ್ಬೋದಾಗಿತ್ತಲ್ಲ. ಇಲೆಕ್ಷನ್ದಾಗ ಮೆಡಿಕಲ್ ಕಾಲೇಜ್ ಕಟ್ತೀವಿ ಅಂತ ಹೇಳುವಂಥದ್ದು ಏನಿದೆ ಸರ್? ಒಂದು ಇಟ್ಟಂಗೆ ಇಟ್ಟಾರ, ಹೋಗಿ ನೋಡ್ರಿ ಅಲ್ಲಿ ನೀವು ಪ್ರೆಸ್ನವ್ರು ಎಲ್ಲರೂ ಬೇಕಾರೆ. ಇನ್ನೂ ಒಂದು ಇಟ್ಟಂಗಿನೂ ಇಟ್ಟಿಲ್ಲ ಅಲ್ಲಿ, ಸುಮ್ಮನೆ ಇದೊಂದು ಗಿಮಿಕ್ಕು ರಾಜಕಾರಣ ಮಾಡೋದು. ಈಗ ನಿನ್ನೆ ಒಬ್ರು ಹೇಳ್ತಾ ಇದ್ರು, ಏನು ಶಿವಾಜಿ ಮೂರ್ತಿ ಮತ್ತು ಬಸವೇಶ್ವರ ಮೂರ್ತಿಗೆ 40 ಲಕ್ಷ ಅಂತ ಹೇಳ್ತಿದ್ರು. ಅವು ಮೂರ್ತಿನ ಸಾಹೇಬ್ರು ಮಾಡಿಸಿಟ್ಟು 5 ವರ್ಷ ಆಯ್ತು. ಅವನ್ನ ಇಡುವಂಥ ಜಾಗಗಳನ್ನು ಬಂದ್ ಮಾಡಿಸಿ ಅವನ್ನ ಇವತ್ತಿಗೂ ಪ್ಯಾಕ್ ಮಾಡಿ ಅಲ್ಲೇ ಇದ್ದಾವೆ. ಇರುವಂಥ ಮೂರ್ತಿಗೆ ಇವ್ರು 40 ಲಕ್ಷ ಯಾರಿಗೆ ಕೊಡ್ತಾರೆ ಸರ್? ಇವೆಲ್ಲ ರಾಜಕೀಯ ಗಿಮಿಕ್ಕು. ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಇದರಲ್ಲಿ. ರಾಜಕಾರಣ ಪಕ್ಕ ಸರ್, ಯಾರಿಗೆ ಸಾಮಾನ್ಯ ಜನರಿಗೆ ಸಹ ಗೊತ್ತಾಗ್ತದೆ ಇದರಲ್ಲಿ ಏನು ರಾಜಕಾರಣ. ಒಟ್ಟ ಮೋಸ ಮಾಡೋದು ಜನರಿಗೆ. ಅಂದರೆ ಈ ಬಾರಿಗೆ ಅವ್ರ ಗ್ಯಾರಂಟಿ ಪ್ಲಸ್ ಈಗ ಅನುಕಂಪ ಇದೆಲ್ಲ ವರ್ಕ್ ಆಗಲ್ಲ. ಆಗಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಆಗಲ್ಲ. ಯಾಕಂದ್ರೆ ಸಾಹೇಬ್ರು ನಾವು ಒಂದೇ ಮಾತು ಹೇಳ್ತೀನಿ ನಿಮ್ಗೆ, ಯಾರು ಹೇಳದೆ ಮಾಡುವಂಥ ನಾಯಕರು ಯಾರು ಇದ್ರೆ ಕರ್ನಾಟಕದಲ್ಲಿ ನಮ್ಮ ಸಾಹೇಬ್ರೆ ನಮಗೆ. ಯಾಕಂದ್ರೆ ಗ್ರಾಮೀಣ ಭಾಗದಾಗ ಕಾರ್ಯಕರ್ತರಿಗೆ ಎಷ್ಟೋ ಜನ ಬರೋದೇ ಇಲ್ಲ ಹಳ್ಳಿಯಾಗಿಂದ ಬಾಗಲಕೋಟೆಗೆ. ಬರ್ಲಾರ್ದ ಊರಿಗೂ 10 ಲಕ್ಷ 20 ಲಕ್ಷ ರೋಡ್ ಕೊಟ್ಟಿದ್ದಾರೆ, ಸಮುದಾಯ ಭವನ ಕೊಟ್ಟಿದ್ದಾರೆ. ಈಗ ಇವ್ರದ್ದು ನಾನು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದು ಹೇಳ್ತೀನಿ, ಈ ಸರ್ಕಾರ ಬಂದು 3 ವರ್ಷ ಆಯಿತು. ಕರ್ನಾಟಕ ಸರ್ಕಾರದಿಂದ ಒಂದು ಮಣಿನೂ ಬಂದಿಲ್ಲ ಸರ್ ಪಂಚಾಯತಿಗೆ. ಯಾವುದೇ ಗ್ರಾಮ ಪಂಚಾಯತಿಗೂ ಒಂದು ಮಣಿ ಕೊಟ್ಟಿಲ್ಲ 2.5 ವರ್ಷದಿಂದ. ಮತ್ತು ಯಾವ ಉದ್ದೇಶ ಐತೆ ಸರ್ ಇದರಲ್ಲಿ? ಎಲ್ಲ ಗ್ಯಾರಂಟಿಗೆ ಹಣ ಹಾಕ್ಬಿಟ್ಟಿದ್ದಾರೆ ಸರ್. ಯಾವ ಗ್ಯಾರಂಟಿ ಸರ್? ಅದು ಇವತ್ತಿಗೆ ಇವರು ಸರ್ಕಾರ ಬಂದು ಹೆಚ್ಚು ಕಡಿಮೆ ಒಂದು 38 ತಿಂಗಳಾಯ್ತು. ಮಹಿಳಾ ಅಕೌಂಟ್ ಚೆಕ್ ಮಾಡಿ ನೋಡಿದ್ರೆ ಭಾಳ ಆದ್ರೆ ಒಬ್ಬೊಬ್ಬರಿಗೆ ಒಂದು 10 ಕಂತು ಜಮಾ ಆಗಿರ್ಬೇಕು. 38 ಕಂತಿಗೆ ಇನ್ನು 20-15 ಕಂತಿನ ಅಮೌಂಟ್ ಎಲ್ಲಿ ಹೋಯ್ತು ಅದು? ಅಂದರೆ ಸರಿಯಾದಂಥ ಒಂದು ವ್ಯವಸ್ಥೆ, ಸರಿಯಾದಂಥ ಹಣ ತಲುಪಿಸುವಂಥ ವ್ಯವಸ್ಥೆ ಇಲ್ಲ ಅಂತೀರಾ? ಇಲ್ಲ ಸರ್, ಎಲ್ಲದರಲ್ಲೂ ಫೇಲ್ ಇದೆ ಬಾಗಲಕೋಟೆ ಕ್ಷೇತ್ರ. ಮತ್ತು ಇನ್ನೂ ಒಂದು ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮಾಹಿತಿನೇ ಇಲ್ಲ ಸರ್. ಒಂದೇದು ಹೇಳ್ಬೇಕಂದ್ರೆ ನನಗೆ ಮೇಟಿ ಸಾಹೇಬ್ರು ಏನೋ ಇದ್ದರು, ಅದ ಏನೋ ಸಿಗ್ತಿದ್ರು ಅವ್ರು ಮೇಟಿ ಅವರು. ನಾವು ಹೋಗಿಲ್ಲ ಸರ್ ಅವ್ರ ಕಡೆ, ನಾವು ಹೋಗಿನೂ ಇಲ್ಲ ನೋಡಿನೂ ಇಲ್ಲ ಅವ್ರನ್ನ. ಮತ್ತು ಅವ್ರ ಹಿಂದೆ ಸಾಮಾನ್ಯ ಜನರಿಂದ ನಾಯಕತ್ವ ಮಾಡೋರು ಅವರು. ತಾವು ಒಂದು ಕುರ್ಚಿ ಕುಂತು ಮಾತಾಡುವಂಥ ನಾಯಕರು ಬೇಕಾಗಿಲ್ಲ ನಮಗೆ. ನಾಯಕ ಆದವನು ಕ್ಷೇತ್ರದಲ್ಲಿ ಅಡ್ಡಾಡಿ ಇಲ್ಲಿ ಇದೆ ಕಮ್ಮಿ ಐತೆ ಅಂತ ತಾಣ ಮಾಡುವಂಥ ನಾಯಕರು ಯಾರಿದ್ರೆ ನಮ್ಮ ಸಾಹೇಬ್ರು ಅದು. ಓಕೆ, ಚರಂತಿಮಠ ಅವರು ಈ ಬಾರಿಗೆ ಟಿಕೆಟ್ ಕೊಟ್ಟರೆ ಜಯಶಾಲೆ ಹೋದ್ರಲ್ಲಿ 2 ಮಾತಿಲ್ವಾ? ಶತಸಿದ್ಧ ಸರ್, 100ಕ್ಕೆ 100 ಗೆಲ್ತಾರೆ ಬಾ ಎಲೆಕ್ಷನ್ದಲ್ಲಿ. ಇನ್ನೊಂದು ಕಡೆ ಪೂಜಾರ್ ಅವರು ಕೇಳ್ತಾ ಇದ್ದಾರೆ ಟಿಕೆಟು. ಆಮೇಲೆ ಕೆಲವೊಂದಿಷ್ಟು ಜನ ಇಲ್ಲ ಬೇರೆಯವರಿಗೆ ಆದ್ಯತೆ ಮಾಡಿಕೊಡ್ಬೇಕಂತ ಕೇಳ್ತವ್ರೆ. ಪೂಜಾರಿ ಅವ್ರು ಕೇಳ್ತಾರೆ ಸರ್, ಎಲ್ಲ ಕೇಳ್ತಾರೆ ಸರ್. ಕಾರ್ಯಕರ್ತರ ನಾಡಿ ಮಿಡಿತದಲ್ಲಿ 100ಕ್ಕೆ 100 ವೀರಣ್ಣ ಚರಂತಿಮಠ ಅವರು ಅದಾರ. ಆದ್ರೆ ಈ ಇಲೆಕ್ಷನ್ದಾಗ ಸಾಹೇಬ್ರನ್ನ ಬಿಟ್ಟರೆ BJP ಅವ್ರು ಯಾರಿಗೂ ಟಿಕೆಟ್ ಕೊಡೋ ಸಾಧ್ಯತೆಯೂ ಕಮ್ಮು. ಯಾಕಂದ್ರೆ ಸಾಹೇಬ್ರಿಗಿರುವಂಥ ವ್ಯಾಲ್ಯೂ BJPಗೆ ಯಾರಿಗೂ ಇಲ್ಲ. ಅದು ಒಂದೇ ಸರ್. ಓಕೆ, ಇನ್ನೊಂದು ಏನಂತಂದರೆ ಈ ಬಾರಿಗೆ ಚರಂತಿಮಠ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾದರೆ ಎಷ್ಟು ಅಂತರಗಳಿಂದ ಚರಂತಿಮಠ ಅವ್ರಿಗೆ ಜಯಶಾಲಿ ಆಗ್ಬೋದು ಸರ್? ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೋ, ಮೇಟಿ ಕುಟುಂಬದಲ್ಲಿ ಆದ್ರೆ ಸಾಹೇಬ್ರು ಒಂದು 10ರಿಂದ 12,000 ಲೀಡ್ನಲ್ಲಿ ಗೆಲ್ತಾರಂತ ನನ್ನ ಅನಿಸಿಕೆ ಸರ್. ಓಕೆ, 10ರಿಂದ 12,000. ಅವ್ರ ಕುಟುಂಬ ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ಒಂದು 20,000 ಲೀಡ್ ಆಗುತ್ತೆ ಸರ್ BJP. ಮತ್ತು ಅಹಿಂದ ಓಟ್ಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಈ ಶತಾಗತ ಈ ಬಾರಿಗೆ ಮತ್ತೆ ಕಾಂಗ್ರೆಸ್ಸನ್ನು ಅಲ್ಲಿ ಜಯವೇರು ಬಾರಿಸ್ಬೇಕಂತ ಸಾಕಷ್ಟು ಇದು ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಯಾರಿಂದ ಏನೂ ಮಾಡೋಕ್ಕಾಗಲ್ಲ ಬಾಗಲಕೋಟೆ. ಯಾಕಂದ್ರೆ ಹಿಂದೆ ಒಮ್ಮೆ ರಾಮಕೃಷ್ಣ ಹೆಗಡೆ ಅವ್ರನ್ನಂಥವ್ರನ್ನ ಸೋಲಿಸಿದ ಕ್ಷೇತ್ರ ಇದು. ಇಲ್ಲಿ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲ್ಬೇಕು, ಜನರ ನಿರ್ಣಾಯಕರು. ಇಲ್ಲಿ ರಾಜ್ಯ ನಾಯಕರದ್ದು ಏನೂ ನಡೆಯಲ್ಲ ಸರ್. ಇಲ್ಲಿ ವೀರಣ್ಣ ಚರಂತಿಮಠರು ಈ ಸದ್ಯ ಯಾವ ಥರ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅಷ್ಟೇ ಬೆಲೆ ಕೊಡ್ತಾರೆ, ಒಬ್ಬ ಶ್ರೀಮಂತಿಗೂ ಅಷ್ಟೇ ಬೆಲೆ ಕೊಡ್ತಾರೆ. ಅಂಥ ನಾಯಕರು ಬೇಕು ನಮಗೆ. ಅಂದರೆ ಬೇಕಾದಂಥದ್ದು ರಾಜ್ಯ ನಾಯಕರು ಬಂದರೂ ಕೂಡ ಇಲ್ಲಿ ನಿರ್ಣಾಯಕ ಏನು ಮತದಾರರು ಯಾರಿಗೆ ಏನು ಮಾಡ್ಬೇಕಂತ ಗೊತ್ತಿರುತ್ತಂತೀರಾ? ಕರ್ನಾಟಕ ರಾಜ್ಯದ ಬೇರೆ ಥರ ಸರ, ಬಾಗಲಕೋಟೆನ ಬೇರೆ. ಬಾಗಲಕೋಟೆ ಒಂದು ಸಲ ತೀರ್ಮಾನ ತೊಗೊಂಡು ಅಂದ್ರೆ ದೊಡ್ಡ ನಾಯಕರನ್ನು ಇಲ್ಲಿ ರಾಜಕೀಯ ಭವಿಷ್ಯ ಕಳ್ಕೊಂಡಿದ್ದಾರೆ. ಆದರೆ ಇವತ್ತಿನ ದಿವಸ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅಪಮಾನ ಆಗೋದು ಶತಸಿದ್ಧ ಸರ್. ಇದು ಬೇಕಾದ್ರೆ ಸರ್ ಇನ್ನೂ ಏನು ಅಭಿವೃದ್ಧಿ ಹೊಂದಬೇಕು ಸರ್? ಈಗ ಶಾಸಕರು ಈಗ ನಿಮ್ಮ ಚರಂತಿಮಠ ಅವ್ರಿಗೆ ಟಿಕೆಟ್ ಕೊಟ್ಟು ಅವರೇ ಶಾಸಕರಾಗಲಿ ಇನ್ನೊಬ್ಬರೇ ಆಗಲಿ ಶಾಸಕರು ಏನು ಅಭಿವೃದ್ಧಿ ಹೊಂದಬೇಕು ಸರ್ ಬಾಗಲಕೋಟೆ ನಿಜಕ್ಕೂ? ಇಲ್ಲಿ ಯುವಕರಿಗೆ ಇಂಡಸ್ಟ್ರಿಯಲ್ ಬರ್ಬೇಕು ಸರ್. ಫಸ್ಟ್ ಪಾಯಿಂಟ್ ಯುವಕರಿಗೆ ಇಂಡಸ್ಟ್ರಿಯಲ್ ಬರಬೇಕು, ಉದ್ಯೋಗಗಳ ಸೃಷ್ಟಿ ಆಗಬೇಕು. ಅದರೊಳಗೆ ಈ 2008ರಾಗ ನಮ್ಮ ಸಾಹೇಬ್ರು ಆರಿಸಿ ಬಂದಾಗ ಇಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಕಡ್ಲಿಮಟ್ಟಿ ಮತ್ತು ಹಸನೂರು ಹತ್ರ ತಂದಿದ್ರು. ಅವಾಗ ಅದೇ ಕಾಂಗ್ರೆಸ್ನವರ ವಿರೋಧ ಪಡಿಸಿ ಆ ಭೂಮಿ ಕೊಡುವಂಥ ರೈತರಿಗೆ ಬೇರೆ ಇದನ್ನು ಕೊಟ್ಟರು, ಅದನ್ನು ರದ್ದುಪಡಿಸಿದ್ರು. ಈ ಸದ್ಯ ಈ ಬೈ ಎಲೆಕ್ಷನ್ದಾಗ ಬಂದರೂ ಏನೂ ಇದು ಇಲ್ಲ, ಈ ಸರ್ಕಾರ ಇವ್ರದೇ ಇರುತ್ತೆ. 2028ಕ್ಕೆ BJP ಸರ್ಕಾರ ಬಂತಂದ್ರೆ ಸಾಹೇಬರು ಯುವಕರಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ ಅನ್ನೋ ಭರವಸೆ ಇಲ್ಲಿ ಎಲ್ಲ ಯುವಕರಲ್ಲೂ ಇದೆ ಸರ್, ಎಲ್ಲ ಜನರಲ್ಲೂ ಇದೆ. ಅದು ಸರಿಯಾದಂಥ ಹಾಸ್ಪಿಟಲ್ ವ್ಯವಸ್ಥೆ ಇದೆಯಾ ಸರ್ ಬಾಗಲಕೋಟೆಯಲ್ಲಿ? ಗೌರ್ಮೆಂಟ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಆಸ್ಪತ್ರೆ ಇದೆ ಸರ್.
ಅಂದರೆ ಅಲ್ಲಿ ಸರಿಯಾದಂಥ ಸಲಕರಣೆಗಳು ಸಿಗಲ್ಲ, ಕರೆಕ್ಟಾಗಿ ವೈದ್ಯರು ಇರಲ್ಲ ಅಂತ ಹೇಳ್ತಾರೆ. ಮೊದಲ ನಮ್ಮದೇ ಸರ್ಕಾರ ನಮ್ಮ ಸಾಹೇಬ್ರು ಎಮ್ ಎಲ್ ಎ ಇರುವವರೆಗೂ ಎಲ್ಲ ಸುಸೂತ್ರವಾಗಿ ಇದ್ವು ಎಲ್ಲ ಇಲಾಖೆಗಳು. ಇವತ್ತು ಎಲ್ಲ ಇಲಾಖೆಗಳಿಗೂ ಆಸ್ಪತ್ರೆ ಒಂದೇ ಅಂತಲ್ಲ ಸರ್, ಎಲ್ಲ ಇಲಾಖೆಗಳೂ ಯಾವುದೂ ಸುಸೂತ್ರವಾಗಿಲ್ಲ. ಎಸ್ ಸರ್, ತಮ್ಮ ಹೆಸರು ಸರ್? ಎಲ್ಲಪ್ಪ ಮಾತಿಕೊಟ್ರು. ಓಕೆ, ಅಂದರೆ ಇಲ್ಲಿರ್ತಕ್ಕಂಥ ಮತದಾರರ ಒಲವು ಒಂದು ಕಡೆ ಬಿ ಜೆ ಪಿಯಿಂದ ಚರಂತಿ ಮಠ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತ ಸಾಕಷ್ಟು ಇಲ್ಲಿ ಅವರ ಒಂದು ಕಾರ್ಯಕರ್ತರು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಗಿರಿ, ಕರ್ನಾಟಕ ಟಿವಿ, ಬಾಗಲಕೋಟೆ.